ಸದ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದು ಕಡೆ ಸಂಪುಟ ಪುನರ್ರಚನೆ ಆದರೆ ಒಂದು ಲಿಸ್ಟ್ ಅನ್ನ ಕೂಡ ರೆಡಿ ಮಾಡಿ ಇಟ್ಕೊಳ್ಳಲಾಗಿದೆ. ಯಾವ ಯಾವ ಸಚಿವರುಗಳಿಗೆ ಕೋಕ್ ಕೊಡಲಾಗುತ್ತೆ, ಯಾವ ಯಾವ ಶಾಸಕರುಗಳು ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ ಹೊಸದಾಗಿ, ಯಾರಿಗೆಲ್ಲ ಚಾನ್ಸ್ ಇದೆ, ಈಗಿರುವಂತಹ ಯಾವೆಲ್ಲ ಸಚಿವರುಗಳಿಗೆ ಕೋಕ್ ಕೊಡಲಾಗುತ್ತೆ, ಯಾಕೆ ನೋಡಿ. ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದೆ, ದೆಹಲಿಯ ದಂಡಯಾತ್ರೆಗೆ ರೆಡಿ ಆಗಿದ್ದಾರೆ ಸಂಪುಟದ ಈಗ ಆಲ್ರೆಡಿ ಇರುವಂತಹ 35ರಿಂದ 38 ಜನ ಶಾಸಕರು. ಹೈಕಮಾಂಡ್ಗೆ ಈ ಬಾರಿ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಹುಷಾರ್, ನಮಗೆ ಸಂಪುಟದಲ್ಲಿ ಸ್ಥಾನಮಾನ ಸಿಗಲೇಬೇಕು, ಇಲ್ಲ ಅಂದ್ರೆ ನಾವು ಸರ್ಕಾರ ಕೆಡವು ಬಿಡ್ತೀವಿ, ಅದೆಲ್ಲ ನಮಗ್ ಗೊತ್ತಿಲ್ಲ, ಇನ್ನು 2 ವರ್ಷಗಳಲ್ಲಿ ನಾವು ಆಗ್ಲೇಬೇಕು, ಈಗಲೇ ಆಗಬೇಕು. ಹಾಗಾಗಿ ಮೇ 30ರ ಒಳಗಡೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಆಗುತ್ತೆ ಅಂತ ಹೇಳಿ, ಆದರೆ ಕೆಲ ಸಚಿವರುಗಳಿಗೆ ಕೋಕ್ ಕೊಡಲಾಗುತ್ತೆ, ಕೆಲವ ಶಾಸಕರನ್ನ ಇನ್ ಮಾಡ್ಕೊಳ್ಳಲಾಗುತ್ತೆ. ಹಾಗಾದ್ರೆ ಯಾರೆಲ್ಲ ಔಟ್ ಆಗ್ತಾರೆ, ಯಾವೆಲ್ಲ ಸಚಿವರುಗಳು ಯಾರೆಲ್ಲ ಇನ್ ಆಗ್ತಾರೆ, ಯಾರೆಲ್ಲ ಲಿಸ್ಟ್ ಅಲ್ಲಿ ಇದ್ದಾರೆ ನೋಡಿ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ, ಸುಮಾರು 12ರಿಂದ 15 ಸಚಿವರುಗಳಿಗೆ ಗೇಟ್ ಪಾಸ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಿರುವಂತಹ ಹಿರಿಯ ಸಚಿವರುಗಳು ಅವರೆಲ್ಲರೂ ಕೂಡ 12ರಿಂದ 15 ಜನರ ಲಿಸ್ಟ್ ಕೂಡ ರೆಡಿ ಆಗಿದೆ. ಹಿರಿಯ ಸಚಿವರನ್ನ ಸಂಪುಟದಿಂದ ಕೈಬಿಟ್ಟು ಪಕ್ಷ ಸಂಘಟನೆಗೆ ನಿಯೋಜನೆ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಮಾಡ್ಕೊಂಡಿದೆ. ಸಾಕು ನೀವು 3 ವರ್ಷ ಕಡಿದು ದಬಾಕಿದ್ದು, ಸಾಕು ನೀವು 3 ವರ್ಷ ಸಚಿವ ಸ್ಥಾನ ಅನುಭವಿಸಿದ್ದು, ಹೋಗಿ ಪಕ್ಷ ಸಂಘಟನೆ ಮಾಡಿ 2028ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಗೊಂಬನ್ನಿ, ಆ ನಂತರ ಮತ್ತೆ ಬೇಕಾದ್ರೆ ನೀವು ಮಂತ್ರಿಗಳಾಗಿ, ಈ ರೀತಿ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ರೆಡಿ ಆಗಿದೆ. ಯಾಕಂದ್ರೆ ಒಂದಷ್ಟು ಕಾರಣಗಳನ್ನ ಇಟ್ಕೊಂಡು ಕೂಡ ಅವರನ್ನ ಹೊರಗೆ ಕಳುಹಿಸಲಾಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಚಿವರುಗಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲನ್ನ ಕಂಡಿದ್ದು, ಆಗ ಇವರ ಕಾರ್ಯವೈಖರಿ ಒಂದಷ್ಟು ಹಗರಣಗಳು ಕೇಳಿಬರ್ತಾ ಇದೆ, ಆರೋಪಗಳು ಕೇಳಿಬರ್ತಾ ಇದೆ. ಇವತ್ತಾನೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ರು, ಹಗರಣಗಳ ಬಗ್ಗೆ ಹೇಳಿದ್ರು. ಹಾಗಾಗಿ ಹೊಸಬರಿಗೆ ಅವಕಾಶವನ್ನ ಕೊಡಬೇಕಾಗತ್ತೆ. ಹಿರಿಯರನ್ನ ಕೈಬಿಟ್ಟು ಹೊಸ ಮುಖಗಳು, ಯುವ ನಾಯಕರಿಗೆ ಸಂಪುಟದಲ್ಲಿ ಅವಕಾಶ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ನಾನು ಆಗ್ಲೇ ಹೇಳ್ದಾಗೆ ಶಾಸಕರು ದೆಹಲಿಯ ದಂಡಯಾತ್ರೆ ಆಲ್ರೆಡಿ ಮುಗಿಸ್ ಬಂದಿದ್ದಾರೆ, ಒಂದು 25 ಜನ, ಈಗ ಒಂದು 30 ಜನಕ್ಕಿಂತ ಹೆಚ್ಚು ಜನ ಹೋಗ್ತಾ ಇದ್ದಾರೆ. ಹಾಗಾಗಿ ಮೇ 30ರವರೆಗೆ ಗಡುವನ್ನ ಕೂಡ ಕೊಡಲಾಗಿದೆ. ಮೇ 30ರ ಒಳಗಡೆ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳಿ ನೋಡಿ. ಈ 13 ಹಾಲಿ ಸಚಿವರುಗಳಿಗೆ ಸಂಕಷ್ಟ, ಹೊಸಬರಿಗೆ ಅವಕಾಶ. ಅದರ ಜೊತೆಗೆ ಈ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇದೆ. ನಾನಾಗ್ಲೇ ಹೇಳಿದಾಗೆ 12ರಿಂದ 13 ಜನ ಹಿರಿಯ ಸಚಿವರನ್ನ ಕೈ ಬಿಡುವ ಸಾಧ್ಯತೆಗಳು ಕೂಡ ಇದೆ. ಜಾತಿ ಮತ್ತೆ ಪ್ರಾದೇಶಿಕ ಸಮೀಕರಣದ ಆಧಾರದ ಮೇಲೆ ನೋಡಿ, ಒಂದು ಕಡೆ KH ಮುನಿಯಪ್ಪ ಅವರನ್ನ ಕೈ ಬಿಡುವ ಸಾಧ್ಯತೆ ಇದೆ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು. ನಂಬರ್ 2 ದಿನೇಶ್ ಗುಂಡೂರಾವ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು. ಶರಣಬಸಪ್ಪ ದರ್ಶನಾಪುರ, ಸಣ್ಣ ಕೈಗಾರಿಕೆ. ಅದರ ಜೊತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸಣ್ಣ ನೀರಾವರಿ ಸಚಿವರಾದಂತಹ ಬೋಸರಾಜ್ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ. ಡಾಕ್ಟರ್ HC ಮಹದೇವಪ್ಪ, ಸಮಾಜ ಕಲ್ಯಾಣ ಸಚಿವರು. ನಗರಾಭಿವೃದ್ಧಿ ಸಚಿವರಾದಂತಹ ಭೈರತಿ ಸುರೇಶ್. ಪಶುಸಂಗೋಪನೆ ಸಚಿವರಾದಂತಹ K ವೆಂಕಟೇಶ್. ಡಾಕ್ಟರ್ MC ಸುಧಾಕರ್, ಉನ್ನತ ಶಿಕ್ಷಣ ಸಚಿವರು. ಪೌರಾಡಳಿತ ಇಲಾಖೆ ಸಚಿವರಾದಂತಹ ರಹೀಂ ಖಾನ್. SS ಮಲ್ಲಿಕಾರ್ಜುನ, ತೋಟಗಾರಿಕೆ. ಶಿವಾನಂದ ಪಾಟೀಲ್, ಸಕ್ಕರೆ. ಸೊ ಇವರನ್ನ ಕೈಬಿಟ್ಟು ಯಾರಿಗೆ ಅದೃಷ್ಟ ಒಲಿಯುತ್ತೆ? ಹಾಗಾದ್ರೆ ವಿಧಾನ ಪರಿಷತ್ ಸದಸ್ಯರು, AICCಯ ವಿಶೇಷ ಆಹ್ವಾನಿತರು, ಸೋನಿಯಾ ಗಾಂಧಿ ಅವರಿಗೆ ಬಹಳ ಆಪ್ತರು, BK ಹರಿಪ್ರಸಾದ್ ಅವರಿಗೆ ಸ್ಥಾನ. KGF ಶಾಸಕರು KH ಮುನಿಯಪ್ಪ ಅವರ ಪುತ್ರಿ ಅಪ್ಪನನ್ನ ಕೈಬಿಟ್ಟು ಮಗಳಿಗೆ ಸ್ಥಾನ ಸಿಗುವಂತಹ ಸಾಧ್ಯತೆ. ಸಲೀಂ ಅಹಮದ್ ಅವರು ವಿಧಾನ ಪರಿಷತ್ ಸದಸ್ಯರು, ಯಾಕಂದ್ರೆ ದಾವಣಗೆರೆ ದಕ್ಷಿಣದ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಅನಿಲ್ ಚಿಕ್ಕಮಾದು, HD ಕೋಟೆ ಶಾಸಕರು. UT ಖಾದರ್, RV ದೇಶಪಾಂಡೆ, ಬೇಳೂರು ಗೋಪಾಲಕೃಷ್ಣ,
ಬಹಳಷ್ಟು ಬಾರಿ ಹೇಳಿದ್ದಾರೆ ಓಪನ್ ಆಗಿ. ಅಶೋಕ್ ಪಟ್ಟಣ್ ಅವರು ಕೂಡ ಬಹಳಷ್ಟು ಬಾರಿ ಹೇಳಿದ್ದಾರೆ, TB ಜಯಚಂದ್ರ ಅವರು, ಅದರ ಜೊತೆಗೆ ಮಾಗಡಿ ಶಾಸಕರಾದಂತಹ HC ಬಾಲಕೃಷ್ಣ, ಇಷ್ಟೂ ಜನರನ್ನ ಸಂಪುಟಕ್ಕೆ ಇನ್ ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಮೇ 30ರ ಒಳಗಡೆ ಏನಾದರೂ ಮ್ಯಾಜಿಕ್ ಆಗುತ್ತಾ? ಸೊ ಇಷ್ಟು ಜನರ ಲೀಸ್ಟ್ ರೆಡಿಯಾಗಿದೆ, ಇವರನ್ನ ಔಟ್ ಮಾಡಿ ಇವರನ್ನ ಇನ್ ಮಾಡಬೇಕು. ಈ ಹಿರಿಯ ಸಚಿವರುಗಳಿಗೆ ಕೊಟ್ಟು ಶಾಸಕರುಗಳಿಗೆ, ಯಂಗ್ಸ್ಟರ್ಸ್ಗಳಿಗೆ ಮಣೆ ಹಾಕುವ ಸಾಧ್ಯತೆಗಳು ಕೂಡ ಇದೆ. ಸೊ ನೋಡೋಣ ಏನು ಡಿಸೈಡ್ ಮಾಡುತ್ತೆ ಹೈಕಮಾಂಡ್ ಅನ್ನೋದನ್ನ.